ಬಲ್ಡೋಟ ಕಾರ್ಖಾನೆ ಸಿಬ್ಬಂದಿ ಜನರಿಗೆ ಹಣದ ಆಮಿಷ ಒಡ್ಡಿದ ಆರೋಪ ಕೇಳಿಬಂದಿದೆ. ಒಂದೆಡೆ ಬಲ್ಡೋಟ ಕಾರ್ಖಾನೆ ವಿರೋಧಿಸಿ ಕೊಪ್ಪಳದಲ್ಲಿ 200 ದಿನಗಳಿಂದ ಹೋರಾಟ ನಡೆಯುತ್ತಿದೆ. ಈ ಮಧ್ಯೆ ಬಲ್ಡೋಟ ಕಾರ್ಖಾನೆ ಅಧಿಕಾರಿ ಬಡ್ಡಿರಹಿತ ಸಾಲ ನೀಡುವ ಆಮಿಷದ ವಿಡಿಯೋ ವೈರಲ್ ಆಗಿದೆ. ಸ್ವಸಹಾಯ ಸಂಘಗಳ ಮೂಲಕ ಹಣ ಕೊಟ್ಟು ಬಡ್ಡಿ ವಸೂಲಿ ಮಾಡ್ತೇವೆ, ಇದಕ್ಕೆ ನಾವು ಪರ್ಯಾಯ ಯೋಜನೆ ಜಾರಿ ಮಾಡಿದ್ದೇವೆ. ಮೈಕ್ರೋ ಫೈನಾನ್ಸ್ಗಳಿಗೆ ಬಡ್ಡಿ ಕಟ್ಟಿ ಸುಸ್ತಾಗ್ತಾರೆ, ಹಾಗಾಗಿ ನಾವು ಸ್ವಸಹಾಯ ಸಂಘ ಮಾಡಿ ಫಂಡಿಂಗ್ ಮಾಡ್ತಿದ್ದೀವಿ. ನಿಮ್ಮ ಸಹಕಾರ ಇರಲಿ ಎಂದು ಬಲ್ಡೋಟ ಕಾರ್ಖಾನೆ ಸಿಬ್ಬಂದಿ ಸುರೇಶ್ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ. ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ರಾಜ್ಯದಲ್ಲಿ ಬಿಯರ್ ದರ ಭಾರಿ ಇಳಿಕೆ ಕಂಡಿದೆ. ಪ್ರತಿ ಬ್ರ್ಯಾಂಡ್ ಬಿಯರ್ ಮೇಲೆ 5 ರಿಂದ 75 ರೂಪಾಯಿವರೆಗೂ ದರ ಇಳಿಕೆಯಾಗಿದೆ. ಮದ್ಯದ ಪ್ರಮಾಣ ಆಧರಿಸಿ ತೆರಿಗೆ ವಿಧಿಸುವ ಹೊಸ ಪದ್ಧತಿ ಎಐಬಿ ಜಾರಿ ಹಿನ್ನೆಲೆಯಲ್ಲಿ ಎಲ್ಲಾ ಬಿಯರ್ ಕಂಪನಿಗಳಿಂದ ದರ ಇಳಿಕೆಯಾಗಿದೆ. ಕಿಂಗ್ಫಿಶರ್ ಪ್ರೀಮಿಯಂ ದರ 185 ರೂಪಾಯಿಯಿಂದ 110 ರೂಪಾಯಿಗಳಿಗೆ ಇಳಿಕೆಯಾಗಿದ್ರೆ, ಅಲ್ಟ್ರಾ ಬಿಯರ್ ಮೊದಲ 225 ರೂಪಾಯಿ ಇದ್ದು ಈಗ 150 ರೂಪಾಯಿ ಆಗಿದೆ. ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿದ್ದ ಆರೋಪಿ ಕೃಪಾಲಾನಿ ವಿರುದ್ಧ ಇದೀಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮಹಿಳಾ ಕಸ್ಟಮ್ ಅಧಿಕಾರಿಗೆ ವಂಚನೆ ಹಾಗೂ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ ದಾಖಲಾಗಿದೆ. ಮಂಗಳೂರಿನಲ್ಲಿ ಕಸ್ಟಮ್ಸ್ ಸೂಪರಿಂಟೆಂಡೆಂಟ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರೋ ಡಿ ಆಂಥನಿ ದೂರು ದಾಖಲಿಸಿದ್ದಾರೆ. ಈ ಹಿಂದೆ ಸ್ಮಗ್ಲಿಂಗ್ ಕೇಸ್ ಒಂದರಲ್ಲಿ ಕೃಪಾಲಾನಿ ಸಿಲುಕಿಕೊಂಡಿದ್ದ. ಕಸ್ಟಮ್ಸ್ ಚಾರ್ಜ್ ತಪ್ಪಿಸಲು ಸ್ಮಗ್ಲಿಂಗ್ ಹಾದಿ ಹಿಡಿದಿದ್ದ. ಈ ಸಂಬಂಧ ಕೃಪಾಲಾನಿಗೆ ಅಧಿಕಾರಿ ಆಂಥನಿ ಸುಮಾರು 8.50 ಲಕ್ಷದಷ್ಟು ದಂಡ ವಿಧಿಸಿದ್ರು. ದಂಡ ವಿಧಿಸಿದ್ದ ಆಂಥನಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇದೀಗ ಮಹಿಳಾ ಕಸ್ಟಮ್ ಅಧಿಕಾರಿಗೆ ಲೈಂಗಿಕ ದೌರ್ಜನ್ಯ ಹಾಗೂ ವಂಚಿಸಿದ್ದಾನೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಆಂಥನಿ ಅವರ ಸಹೋದ್ಯೋಗಿಗೆ ಕರೆ ಮಾಡಿ ಧಮಕಿ ಹಾಕಿದ್ದ ಆರೋಪ ಕೇಳಿಬಂದಿದೆ. ನಿನ್ನ ಹೆಂಡತಿ ಮಕ್ಕಳನ್ನ ಜೀವ ಸಹಿತ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿದ್ದ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೃಪಾಲಾನಿ ವಿರುದ್ಧ ದೂರು ದಾಖಲಾಗಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮನೆಗಳನ್ನು ಲೀಸ್ಗೆ ಪಡೆಯಲು ಬಯಸುವವರನ್ನೇ ಟಾರ್ಗೆಟ್ ಮಾಡಿ ಬರೋಬ್ಬರಿ 200 ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚಿಸಲಾಗಿದೆ. ಚಾನ್ಸ್ ಅಸೆಟ್ ಎಂಬ ಕಂಪನಿ 300ಕ್ಕೂ ಹೆಚ್ಚು ಜನರಿಗೆ ಟೋಪಿ ಹಾಕಿದ್ದು, ಕಂಪನಿ ಮಾಲೀಕ ಪರಾರಿಯಾಗಿದ್ದಾನೆ. ನಿಮ್ಮ ಲೀಸ್ ಹಣವನ್ನ ನಮಗೆ ಕೊಡಿ, ನಾವು ನಿಮಗಾಗಿ ಮನೆ ಹುಡುಕಿ ಅದರ ಮಾಸಿಕ ಬಾಡಿಗೆಯನ್ನ ನಾವೇ ಪಾವತಿಸುತ್ತೇವೆ ಎಂದು ನಂಬಿಸುತ್ತಿತ್ತು. ಕಂಪನಿ ಜನರಿಂದ 10 ರಿಂದ 75 ಲಕ್ಷ ರೂಪಾಯಿವರೆಗೆ ಹಣ ವಸೂಲಿ ಮಾಡಿತ್ತು. ಆರಂಭದ ಕೆಲವು ತಿಂಗಳು ಬಾಡಿಗೆ ಪಾವತಿಸಿ ನಂತರ ಕಂಪನಿ ಕಳ್ಳಾಟ ಶುರು ಮಾಡಿದೆ. ಈ ಮಧ್ಯೆ ಮಹಿಳೆಯೊಬ್ಬರ ಮನೆ ಮಾಲೀಕರು ಮನೆ ಖಾಲಿ ಮಾಡಿ ಎಂದಿದ್ರು. ಈ ವೇಳೆ ಕಂಪನಿ ಬಳಿ ಹಣ ವಾಪಸ್ ಕೇಳಲು ಹೋಗಿದ್ದಾಗ ಹಣ ನೀಡಲು ನಿರಾಕರಿಸಿದ್ದಾರೆ. ಈ ವೇಳೆ ಹಲವು ಜನರಿಂದ ಲೀಸ್ ಹಣ ಪಡೆದು ಕಂಪನಿ ವಂಚಿಸಿದ್ದು ಬೆಳಕಿಗೆ ಬಂದಿದೆ. ಹಳೆ ಗ್ರಾಹಕರಿಗೆ ಹೊಸ ಗ್ರಾಹಕರ ಹಣವನ್ನ ಸೆಟಲ್ ಮಾಡಿ ಕಂಪನಿ ಮಾಲೀಕ ಸ್ಟೀಫನ್ ಆರ್ಥರ್ ಪರಾರಿಯಾಗಿದ್ದಾನೆ. ಇಂದ್ರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.